ಹಲೋ ವಿದ್ಯಾರ್ಥಿಗಳೇ, ಇವತ್ತಿನ ಸೆಕೆಂಡ್ ಪಿ ಯು ಸಿ ಮ್ಯಾಥಮೆಟಿಕ್ಸ್ ಎಕ್ಸಾಮ್ಸ್ ತುಂಬ ಈಸಿಯಾಗಿತ್ತು ನನ್ನ ಪ್ರಕಾರ. ಬಟ್ ನಿಮ್ಮ ಪ್ರಕಾರ ಹೇಗಿತ್ತು ಅಂತ ಕಮೆಂಟ್ಸ್ ಮಾಡಿ. ಆಲ್ಮೋಸ್ಟ್ ಮೈನ್ ಸ್ಟೂಡೆಂಟ್ಸ್ಗೆ ಡಿಫಿಕಲ್ಟ್ ಆಗಬೇಕಾಗಿದ್ದು MCQ ಕ್ವಶನ್ಸ್ಗಳು, ಹಾಗೆ ಫಿಲ್ ಇನ್ ದಿ ಬ್ಲಾಂಕ್ಸ್ ಕ್ವಶನ್ಸ್ಗಳು. ಆಲ್ಮೋಸ್ಟ್ ಎಲ್ಲ MCQ ಕ್ವಶನ್ಸ್ಗಳು ಈಸಿಯಾಗಿದ್ದು, ಫಿಲ್ ಇನ್ ದಿ ಬ್ಲಾಂಕ್ಸ್ ಅಷ್ಟೇ ತುಂಬ ಈಸಿಯಾಗಿದ್ದು. ಇನ್ನು ಎಕ್ಸ್ಪೆಕ್ಟೆಡ್ 4 ಮಾರ್ಕ್ಸ್ ಕ್ವಶನ್ನು, 6 ಮಾರ್ಕ್ಸ್ ಕ್ವಶನ್ನು, 5 ಮಾರ್ಕ್ಸ್ ಕ್ವಶನ್ ಆಲ್ಮೋಸ್ಟ್ ಎಲ್ಲ ರೀಅಪಿಯರ್ ಆಗಿದ್ದು. ಹಾಗಾಗಿ ಮ್ಯಾಥಮೆಟಿಕ್ಸ್ 2025 ಕ್ವಶನ್ ಪೇಪರ್ ಆನ್ಯಲ್ ಎಕ್ಸಾಮಿನೇಷನ್, ಸೆಕೆಂಡ್ ಪಿ ಯು ಸಿ ಆನ್ಯಲ್ ಎಕ್ಸಾಮಿನೇಷನ್ ಆಲ್ಮೋಸ್ಟ್ ತುಂಬ ಈಸಿಯಾಗಿತ್ತು. ಬಟ್ ವಿದ್ಯಾರ್ಥಿಗಳಿಗೆ ಇದು ಏನನ್ನಿಸ್ತು ಅಂತ ನೀವೇ ಹೇಳಬೇಕು. ಈಸಿ ಇತ್ತಾ ಅಥವಾ ಡಿಫಿಕಲ್ಟ್ ಇತ್ತಾ? ಇವತ್ತಿನ ಎಕ್ಸಾಮ್ಸ್ ಬರೆದ ವಿದ್ಯಾರ್ಥಿಗಳು ಅಂದರೆ ನೀವು ಎಕ್ಸಾಮ್ಸ್ ಹೇಗಿತ್ತು? ಈಸಿ ಆಗಿತ್ತಾ, ಅವರೇಜ್ ಇತ್ತಾ, ಡಿಫಿಕಲ್ಟ್ ಇತ್ತಾ ಏನು ಅಂತ ಕಾಮೆಂಟ್ಸ್ ಮಾಡಿ. ನನ್ನ ಮಟ್ಟಿಗೆ ಇವತ್ತಿನ ಕ್ವಶನ್ ಪೇಪರ್ ತುಂಬ ಈಸಿಯಾಗಿತ್ತು. ಎಷ್ಟು ಜನಕ್ಕೆ ಔಟ್ ಆಫ್ 40 ಬರುತ್ತೆ? 80ಗೆ 80 ಬರುತ್ತಾ, ಅಥವಾ 75 ಆ್ಯಂಡ್ ಅಬವ್ ಬರುತ್ತಾ, 70 ಬರುತ್ತಾ, ಅಥವಾ ಪಾಸ್ ಆಗ್ತೀರಾ ಹೇಗೆ ಅಂತ ಕಾಮೆಂಟ್ಸ್ ಮಾಡಿ. ನೆಕ್ಸ್ಟ್ ಎಕ್ಸಾಮ್ ಫಿಸಿಕ್ಸ್ ಇದೆ. ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಮಧ್ಯೆ ತುಂಬ ಗ್ಯಾಪ್ ಇದೆ. ಚೆನ್ನಾಗಿ ಓದ್ಕೊಳ್ಳಿ. ಆ ಎಕ್ಸಾಮು ಚೆನ್ನಾಗಿ ಆಗಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಟೇಕ್ ಕೇರ್, ಬಾಯ್.